ಈಗ ಪ್ರೋಟೀನ್ ಅಂದರೆ ಮಾಂಸ ಅನ್ನೋ ಥರ ಎಲ್ಲರಿಗೂ ಒಂದು ಬ್ರೈನ್ ವಾಶ್ ಮಾಡ್ತಾರೆ. ಸೋಯಾಬೀನ್, ಮೆಕ್ಕೆಜೋಳ ಇವನ್ನು ಕೃತಕವಾಗಿ ತಯಾರು ಮಾಡ್ತಾರೆ. ನಮ್ಮ ದೇಹದಲ್ಲಿ ಪ್ರೋಟೀನನ್ನು ಬರ್ನ್ ಮಾಡಿ ಶಕ್ತಿ ಪಡೆಯೋ ವ್ಯವಸ್ಥೆ ಇಲ್ಲ. ನಿಮ್ಮ 100 ಗ್ರಾಮ್ ತಿಂದರೆ ಅದರಲ್ಲಿ 10 ಗ್ರಾಮ್ ಪ್ರೋಟೀನ್ ಇರಬೇಕು. ಅವ್ರಿಗೆ ಈ ಪ್ರೋಟೀನ್ ರೆಡಿ ಮಾಡಿರೋದು ಮಾರಾಟ ಮಾಡಿಕೊಡೋದು ಒಂದು ಉದ್ದೇಶ. ಸೋಯಾಬೀನ್ ಪ್ರೋಟೀನ್ ಅಂತೂ ಮುಟ್ಟಕ್ಕೆ ಹೋಗಬೇಡಿ. ಈ ಪ್ರೋಟೀನ್ ಒಳ್ಳೆಯದು ಅನ್ನೋ ಒಂದು ನ್ಯಾರೇಟಿವ್ನ ಬಿಲ್ಡ್ ಮಾಡಿ ನಾವು ಕಿಡ್ನಿ ಪೇಷಂಟ್ಸನ್ನು ತಯಾರು ಮಾಡ್ತಾ ಇದ್ವಿ. ಸೊ ಈ ಪ್ರೋಟೀನ್ ಹೆಚ್ಚಾಗಿ ತಿಂದರೆ ನಿಮಗೆ ಕೀಲು ಸಂಧಿವಾತ ರೋಗಗಳು ಹೆಚ್ಚಾಗ್ತವೆ. ನೀವು ನೋಡ್ತಾ ಇದ್ದೀರಾ M2 ಹೆಲ್ತ್. ನಾನು ರಕ್ಷಾ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕಿಡ್ನಿಗೆ ಸಂಬಂಧಪಟ್ಟಂತೆ ನಾವು ಮಾತಾಡ್ತಾ ಇದ್ದೀವಿ. ನಮ್ಮ ಜೀವನ ಶೈಲಿ, ನಾವು ಸೇವಿಸುವ ಆಹಾರ, ಹಾಗೇನೆ ನಾವು ಸೇವಿಸುವಂತಹ ನೀರು, ಪಾನೀಯಗಳು ಯಾವ ರೀತಿ ನಮ್ಮ ಕಿಡ್ನಿಯನ್ನ ಹಾಳು ಮಾಡ್ತಾ ಇದೆ. ನಮ್ಮ ಜೀವನ ಶೈಲಿ, ಆಹಾರ ಪದ್ಧತಿನ ನಾವು ಯಾವ ರೀತಿ ಬದಲಾಯಿಸ್ಕೋಬೇಕು, ಜೊತೆಗೆ ಸಿರಿಧಾನ್ಯಗಳ ಬಳಕೆಯಿಂದ ನಮ್ಮ ಕಿಡ್ನಿಯ ಆರೋಗ್ಯವನ್ನ ಯಾವ ರೀತಿ ಕಾಪಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಪದ್ಮಶ್ರೀ ಪುರಸ್ಕೃತ, ದ ಮಿಲೆಟ್ ಮ್ಯಾನ್ ಆಫ್ ಇಂಡಿಯಾ, ಸ್ವತಂತ್ರ ವಿಜ್ಞಾನಿ ಡಾಕ್ಟರ್ ಖಾದರ್ ಅವರು. ಅವರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ. M2 ಪ್ರೇಕ್ಷಕರಿಗೆ ನಮಸ್ತೆ. ಸರ್, ನಾನು ಹೇಳ್ತಾ ಇದ್ದೆ, ಈಗ ಕಿಡ್ನಿ ಸಮಸ್ಯೆ ಒಂದು ಬಹಳಷ್ಟು ಜನರಲ್ಲಿ ಕಂಡು ಬರ್ತಾ ಇದೆ. ಕಿಡ್ನಿಯಲ್ಲಿ ಏನೋ ಸ್ವೆಲ್ಲಿಂಗ್ ಇದೆ ಅನ್ನೋದಾಗಿರಬಹುದು, ಅಥವಾ ನೀರು ತುಂಬಿಕೊಂಡಿದೆ ಅನ್ನೋ ಕಾರಣಕ್ಕೆ, ಕಾಲಲ್ಲಿ ಊತ ಬಂದಿದೆ ಅನ್ನೋ ಕಾರಣ, ಸಾಕಷ್ಟು ಸಿಂಪ್ಟಮ್ಸ್ಗಳು ಇವತ್ತು ಜನರನ್ನ ಕಾಡ್ತಾ ಇದೆ. ಹಾಸ್ಪಿಟಲ್ಗೆ ಹೋದ್ರೆ ಕಿಡ್ನಿ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಈ ಕಿಡ್ನಿ ಸಮಸ್ಯೆಗಳು ಶುರುವಾಗ್ತಿದೆ? ಈಗ ನಮ್ಮ ನ್ಯಾರೇಟಿವ್ಸ್ ಅಂತಾರೆ ಇದನ್ನು. ಈ ಕಂಪನಿಗಳು ತಮ್ಮ ಪದಾರ್ಥಗಳನ್ನು ಮಾರಾಟ ಮಾಡಿಕೊಳ್ಳೋದಕ್ಕೋಸ್ಕರ ಪ್ರೋಟೀನ್ ಬೇಕು, ಜಾಸ್ತಿ ತಿನ್ನಬೇಕು ಅಂತ ಶುರು ಹಚ್ಕೋಬಿಟ್ಟಿದೆ. ಪ್ರೋಟೀನ್ ಅಂದರೆ ಏನು? ಎಲ್ಲರಿಗೂ ಒಂದು ಥರ ಭ್ರಮೆ, ಮಾಂಸ ತಿನ್ನಬೇಕು, ಮೊಟ್ಟೆ ತಿನ್ನಬೇಕು ಅಂದರೆ ಪ್ರೋಟೀನ್ ನಿಮಗೆ ಅಲ್ಲೇ ಸಿಗೋದು. ಈಗ ಪ್ರೋಟೀನ್ ಅಂದರೆ ಮಾಂಸ ಅನ್ನೋ ಥರ ಎಲ್ಲರಿಗೂ ಒಂದು ಬ್ರೈನ್ ವಾಶ್ ಮಾಡ್ತಾರೆ. 92 ಬಿಲಿಯನ್ ಪಿಗ್ಸನ್ನು ಪ್ರತಿ ವರ್ಷ ಮಾನವ ಜಾತಿ ಕೊಂದು ತಿಂತಾ ಇದೆ. 240 ಬಿಲಿಯನ್ ಚಿಕನ್, ಮೊಟ್ಟೆ 100 ಬಿಲಿಯನ್ ಮೊಟ್ಟೆ. ಸೊ ಇವೆಲ್ಲ ಪ್ರೋಟೀನ್ ಅಂತ ಹೆಸರಿನಲ್ಲಿ ಮಾನವ ಜಾತಿ ತಿನ್ನಂಗೆ ಮಾಡೋದು ಅತಿ ಮುಖ್ಯವಾದ ಗುರಿ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಂಸಾಹಾರವನ್ನು ತಯಾರು ಮಾಡೋದಕ್ಕೆ ಸೋಯಾಬೀನ್, ಮೆಕ್ಕೆಜೋಳ ಇವನ್ನು ಕೃತಕವಾಗಿ ತಯಾರು ಮಾಡ್ತಾರೆ. 1600 ಮಿಲಿಯನ್ ಟನ್ಸ್ ಓಕೆ, ಮೆಕ್ಕೆಜೋಳ, 1600 ಮಿಲಿಯನ್ ಟನ್ಸ್ ಸೋಯಾಬೀನ್. ಇವೆರಡನ್ನೂ ತಯಾರು ಮಾಡೋದಕ್ಕೆ ಹರ್ಬಿಸೈಡ್ಸ್ ಅಂದರೆ ನಿಮ್ಮ ಕ್ರಿಮಿ ಕೀಟದ್ದು ಒಂದು ಕಡೆ, ಕಲೆ ಅಂತೀವಿ, ಕಲೆನಾಶಕ ಪದಾರ್ಥಗಳು ಇನ್ನೊಂದು ಕಡೆ. ಇವು ತುಂಬ ಡೇಂಜರಸ್ ಫೆಲೋಸ್. ಯಾಕಂದರೆ ಈಗ ಒಂದು ಗಿಡ ಚೆನ್ನಾಗಿ ಬೆಳೀಬೇಕು, ಇಳುವರಿ ಜಾಸ್ತಿ ಕೊಡಬೇಕಂದ್ರೆ ಬೇರೆ ಗಿಡಗಳು ಇರಬಾರ್ದು. ಸೊ ಬೇರೆ ಗಿಡಗಳಲ್ಲಿ ಎಲೆ ಹುಟ್ಟುವ ಮುಂಚೆನೇ ಈ ಕೆಮಿಕಲ್ ಹಾಕಿದ್ರೆ ಅದನ್ನು ಸಾಯಿಸೋದು. ಇದು ಹರ್ಬಿಸೈಡ್ ಅಂತಾರೆ, ಕಲೆನಾಶಕ ಪದಾರ್ಥ. ಈ ಗಿಡ ಮಾತ್ರ ಬೆಳೆಯುತ್ತೆ ಆ ಕಲೆನಾಶಕ ಹಾಕಿದ ಮೇಲೆ. ಯಾಕೆಂದರೆ ಇದರಲ್ಲಿ ಜೆನೆಟಿಕಲಿ ಮಾಡಿಫೈಡ್ ಮಾಡಿ ಆ ಕಲೆನಾಶಕ ಪದಾರ್ಥವನ್ನು ಛಿದ್ರ ಮಾಡೋ ಗುಣವನ್ನು ಹಚ್ಚಿಸ್ತಾರೆ. ಇದು ಸೋಯಾಬೀನ್. ಸೊ ಸೋಯಾಬೀನು ಟನ್ಗಟ್ಟಲೆ ರೆಡಿ. ಯಾಕೆ ಸೋಯಾಬೀನ್ ಅಂದರೆ ಸೋಯಾಬೀನಲ್ಲೇ ನಿಜವಾದ ಪ್ರೋಟೀನ್ ತಯಾರಾಗೋದು. ಇನ್ಫ್ಯಾಕ್ಟ್ ಸೋಯಾ ಚಂಕ್ಸ್ ಕೂಡ ಅತಿ ಹೆಚ್ಚು ಬಳಸಿ ಅಂತ ಇನ್ಫ್ಲುಯೆನ್ಸರ್ಸ್ಗಳು ಕೂಡ ತೋರಿಸ್ತಾ ಇದ್ದಾರೆ. ಯಾಕಂದರೆ ಸೋಯಾಬೀನು ಒಂದೇ ಗಿಡವನ್ನು ಆಯ್ದುಕೊಂಡು ಕಂಪ್ನಿಗಳು ಕೆಲಸ. ಸೋಯಾಬೀನ್ ಒಂದೇ ಅಲ್ಲ ಪ್ರೋಟೀನ್. ನಮ್ಮ ಹಸಿರು ಕಾಳು, ತೂರ್ ದಾಲ್, ರಾಜ್ಮಾ ಬೀನ್ಸ್ ಎಲ್ಲ ದ್ವಿದಳ ಬೀಜಧಾನ್ಯಗಳು, ಬೇಳೆಕಾಳಲ್ಲಿ ಪ್ರೋಟೀನು 20-24% ತನಕ ಸಹಜವಾಗಿ ಇದೆ. ಆದರೆ ಸೋಯಾಬೀನಿಗೆ 30% ತನಕ ಪ್ರೋಟೀನ್ ರೆಡಿ ಮಾಡಿದ್ದೀವಿ. ಅದಕ್ಕೆ ಸೋಯಾಬೀನ್ ಪ್ರೋಟೀನು ಒಳ್ಳೆಯದು ಅಂತ ಹೇಳಿ ಶುರು ಹಚ್ಕೊಂಡು ಕೋಳಿಗಳಿಗೆ, ಹಂದಿಗಳಿಗೆ, ಹಸುಗಳಿಗೆ ತಿನ್ನಿಸಿ ನಮಗೆ ಪ್ರೋಟೀನ್ ಒಳ್ಳೆಯದು ಅಂತ ಹೇಳಿ ಜಿಮ್ಮಿಗೆ ಹೋಗಿ ವೇ ಪ್ರೋಟೀನು, ಈ ಡಬ್ಬ ಆ ಡಬ್ಬ ಅಂತ. ಯಾಕಂದರೆ ಅವರಿಗೆ ಟನ್ಗಟ್ಟಲೆ ಇದೆ. ಮಾಂಸ ಮೊಟ್ಟೆ ತಿಂದ ಮೇಲೆ ಮಿಕ್ಕಿದ್ದು ಮಾಂಸ ತಿನ್ನಕ್ಕಾಗದೇ ಇರೋದನ್ನು ಮತ್ತೆ ಪ್ರಾಸೆಸ್ ಮಾಡಿ ಡಬ್ಬಗಳಲ್ಲಿ ತುಂಬಿ ಮಾರಾಟ ಮಾಡಿಕೊಳ್ಳುವ ಒಂದು ಹುನ್ನಾರ ನಡೀತಾ ಇದೆ. ಇದನ್ನು ವೈಜ್ಞಾನಿಕ ಅಂತ ಬಿಂಬಿಸೋದಕ್ಕೆ ನಿಮ್ಗೆ ಪ್ರೋಟೀನ್ ಬೇಕು. ಪ್ರೋಟೀನ್ ಏನೋ ಒಂದು ತಿನ್ನಬೇಕಲ್ಲ ಸರ್, ತಿನ್ನಲಿ ಬಿಡಿ ಅಂತ ನೀವು ಹೇಳ್ಬೋದು. ಬಟ್ ಈ ಪ್ರೋಟೀನು ನಾವು ಬರ್ನ್ ಮಾಡೋಕ್ಕಾಗಲ್ಲ.
ನಮ್ಮ ಬಾಯಿಯಲ್ಲಿ ಪ್ರೋಟೀನನ್ನು ಡಿಸಾಲ್ವ್ ಮಾಡೋದು, ಡೈಜೆಸ್ಟ್ ಮಾಡೋ ಎನ್ಸೈಮ್ ಒಂದೂ ಇಲ್ಲ, ಝೀರೋ. ನಮ್ಮ ಹೊಟ್ಟೆಗೆ ಹೋಗಿ ಅಲ್ಲಿ ಆ್ಯಸಿಡ್ ಬಂದಾಗ ನಿಜವಾದ ಜೀರ್ಣ ಪ್ರಕ್ರಿಯೆ ಪ್ರೋಟೀನ್ದು ಶುರು ಆಗತ್ತೆ. ಅಂದರೆ ನಮ್ಮ ದೇಹದಲ್ಲಿ ಪ್ರೋಟೀನನ್ನು ಬರ್ನ್ ಮಾಡಿ ಶಕ್ತಿ ಪಡೆಯೋ ವ್ಯವಸ್ಥೆ ಇಲ್ಲ. ಆ ನೈಟ್ರೋಜನ್ ಅಂತಾರೆ, ಆ ನೈಟ್ರೋಜನ್ ಫಿಕ್ಸ್ಡ್, ಅಮೋನಿಯಾ, ಯೂರಿಯಾ, ಯೂರಿಕ್ ಆ್ಯಸಿಡು, ಅಮಿನೋ ಆ್ಯಸಿಡ್ಸು, ಪ್ರೋಟೀನ್. ಸೊ ಈ ವ್ಯವಸ್ಥೆಯನ್ನು ಏನು ಮಾಡೋಕ್ಕಾಗದೆ ಕಿಡ್ನಿ ಮೇಲೆ ಒತ್ತಡ ಶುರುವಾಗುತ್ತೆ. ಈ ಅನ್ಡೈಜೆಸ್ಟೆಡ್ ಪ್ರೋಟೀನ್, ಅಮಿನೋ ಆ್ಯಸಿಡ್ಸ್ ಜಾಸ್ತಿ ಆಗ್ತಾ ಆಗ್ತಾ ನಿಮ್ಮ ದೇಹದಲ್ಲಿ, ರಕ್ತದಲ್ಲಿ ಕ್ರಿಯಾಟಿನಿನ್, ಯೂರಿಕ್ ಆ್ಯಸಿಡ್, ಆಲ್ಬುಮಿನ್ ಇವೆಲ್ಲ ಜಾಸ್ತಿ ಆಗಕ್ಕೆ ಶುರುವಾಗುತ್ತೆ. ಸೀರಮ್ ಅಂದರೆ ನಿಮ್ಮ ರಕ್ತ ಪ್ರವಾಹದಲ್ಲೂ ಹೆಚ್ಚಾಗ್ತಾ ಇದೆ ಅಂತ. ಸೊ ಆವಾಗ ಕಿಡ್ನಿ ಫಂಕ್ಷನಿಂಗ್, ಆ ಫಿಲ್ಟರಿಂಗ್ ಕೆಪಾಸಿಟಿ ಅಂತಾರೆ, ನೆಫ್ರಾನ್ಸ್ ಅಂತಾರೆ, ಅವು ಮೆತ್ತಿಗೆ ತಮ್ಮ ಸಾಮರ್ಥ್ಯವನ್ನು ಕಳ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಅವಾಗ ಏನು ಮಾಡ್ತಾರೆ, ಈ ಪ್ರೋಟೀನ್ ಯುಕ್ತ ಪದಾರ್ಥಗಳು ಡೈಜೆಸ್ಟ್, ಜೀರ್ಣ ಪ್ರಕ್ರಿಯೆಯಲ್ಲಿ ಆಗದೇ ಇರುವಂಥದ್ದು ನೀರನ್ನು ಹೀರ್ಕೊಳ್ಳೋಕ್ಕೆ ಶುರು. ಸೊ ನಿಮ್ಮ ದೇಹದಲ್ಲಿ ಎಡಿಮಾ ಅಂತಾರೆ, ಕಾಲು ಊತ ಬರೋದು, ಕೈ ಊತ ಬರೋದು, ಎಲ್ಲಂದ್ರೆ ಎಲ್ಲ ಊತ, ನೀರನ್ನು ಸೇರಿಸ್ಕೊಳ್ಳೋದು, ಅದನ್ನು ಯುರೆಟರ್ಸ್ ಅಂದರೆ ಉಚ್ಚೆ ಮಾಡೋ ಡೈಯುರೆಟಿಕ್ಸ್ ಅಂತ ಒಂದು ಕೆಮಿಕಲನ್ನು ಹಾಕಿದ್ರೆ ಪುರ್ರ ಅಂತ ಉಚ್ಚೆ ಹೋಗುತ್ತೆ. ಸೊ ಈ ರೀತಿ ಅದನ್ನು ಮೆತ್ತಿಗೆ ಟ್ಯಾಬ್ಲೆಟ್ ಮೇಲೆ ಅವಲಂಬಿತ ಆಗುವಂಥ ಒಂದು ಸ್ಥಿತಿ ನಿರ್ಮಾಣ. ಸೊ ನೀವು ಈ ಥರ ಪ್ರೋಟೀನ್ ಹೆಚ್ಚಾಗಿರೋ ಊಟವನ್ನು ತಿನ್ನು. ಈಗ ನಮ್ಮ ರೋಡ್ ಮೇಲೇ ಎಲ್ಲರೂ ನಿಂತ್ಕೊಂಡು ಮೊಟ್ಟೆ ತಿನ್ನೋಕ್ಕೆ ಶುರು. ಅದು ಎಷ್ಟು ಮೊಟ್ಟೆ ಜನರು ತಿಂತಾ ಇದ್ದಾರೆ ಅನ್ನೋದು ಲೆಕ್ಕಾಚಾರನೇ ಇಲ್ಲ. ಈಗ ಆ್ಯಕ್ಚುಲಿ 2010 ತನಕ ಲೆಕ್ಕಾಚಾರ ಇತ್ತು, ಈಗ ಲೆಕ್ಕಾಚಾರ ಹಾಕೋಕ್ಕೆ ಆಗಲ್ಲ. ಅಷ್ಟು ಜನ ಅಷ್ಟು ಮೊಟ್ಟೆ ತಯಾರು ಮಾಡ್ತಾ ಇದ್ದಾರೆ, ಕೋಳಿ ಮೊಟ್ಟೆ ಕೃತಕವಾಗಿ ತಿನ್ನೋಕ್ಕೂ ರೆಡಿಯಾಗಿದ್ದಾರೆ. ಯಾಕಂದರೆ ಈ ರೀತಿ ಒಂದು ನ್ಯಾರೇಟಿವ್ ಬಿಲ್ಡಪ್ ಆಗುತ್ತೆ. ಪ್ರೋಟೀನ್ ಬೇಕು, ಅದು ಮೊಟ್ಟೆಯಲ್ಲಿದೆ, ಮೊಟ್ಟೆಯಲ್ಲಿ ಇರೋದು 19 ಗ್ರಾಮ್ಸ್ ಟು 20 ಗ್ರಾಮ್ಸ್, ಹೆಚ್ಚೇನಿಲ್ಲ. ಮಾಂಸದಲ್ಲೂ ಇರೋದು ಅಷ್ಟೇ ಇರೋದು. ಸೊ ನಾವು ತಿಂದಿದ್ದು ಜೀರ್ಣ ಆಗದೆ ಬಿಟ್ಟುಕೊಂಡಿದ್ದ ಆ ಮೆಟಬಲೈಟ್ಸ್ ಅಂತ, ಅವು ನಮ್ಮ ಕಿಡ್ನಿ ಮಾತ್ರನೇ ಹೊರಗಡೆ ಹಾಕೋದಕ್ಕೆ ಸಾಧ್ಯ. ಲಿವರ್ ಆ್ಯಂಡ್ ಕಿಡ್ನಿ ಎರಡು ಮೇಲೆ ಪ್ರೆಷರು ಹೆಚ್ಚಾಗಿತ್ತು. ಇನ್ನೊಂದು ಮೋಸ ಏನಾಗುತ್ತೆ, ಈ ಪದಾರ್ಥಗಳ ಉಳಿಕೆ ರಕ್ತದಲ್ಲಿ ಹೃದಯಕ್ಕೆ ಗೊಂದಲ ಮಾಡುತ್ತೆ. ಸೊ ಕಿಡ್ನಿ, ಹಾರ್ಟ್ ಎರಡೂ ಅಫೆಕ್ಟ್ ಆಗೋಕ್ಕೆ ಶುರುವಾಗುತ್ತೆ. ಸೊ ನೋಡಿ, ಮೆತ್ತಿಗೆ ಒಂದರಿಂದ ಒಂದು ಕಾಂಪ್ಲಿಕೇಟ್ ಮಾಡಿಕೊಂಡು. ಸೊ ಅದ್ರ ಮೇಲೆ ತಜ್ಞರೇನು ಹೇಳ್ತಾರೆ, ಪ್ರೋಟೀನ್ ಬೇಕು ನಿಮಗೆ ಅಂತಾರೆ. ಅದೇ ಮೋಸ ಆಗಿರೋದು ಅಂತ ಅವರು ಹೇಳೋದಿಲ್ಲ. ಸೊ ಎರಡರ ಮಧ್ಯದಲ್ಲಿ ಪೇಷಂಟ್ಸು ಈಗ ಈ ನಡುವೆ ಹೆಚ್ಚಾಗ್ತಾ ಹೋಗ್ತಾ ಇದ್ದಾರೆ. ಸೊ ಕೊನೆಗೆ ಒಂದು ಮಿಷಿನ್ ಕಂಡುಹಿಡಿದಿದ್ದಾರೆ, ಡಯಾಲಿಸಿಸ್. ಅಂದರೆ ಕಿಡ್ನಿ ಸೆಲ್ಸ್ ನೆಫ್ರಾನ್ಸ್ ಏನು ಮಾಡಬೇಕು ಆ ಫಿಲ್ಟ್ರಿಂಗ್ ನಾವೇ ಮಾಡ್ತೀವಿ ಮಿಷಿನ್ನಲ್ಲಿ. ಬಂದು ಮಳ್ಕೊಳ್ಳಿ 2 ಗಂಟೆ 3 ಗಂಟೆ, ಮುಂಚೆ ಜಾಸ್ತಿ ಇತ್ತು, ಈಗ 1 ಗಂಟೆ 1.5 ಗಂಟೆ ತನಕ. ಸೊ ರಕ್ತ, ಇಡೀ ರಕ್ತ 5-6 ಲೀಟರ್ ರಕ್ತ ಆ ಮಿಷಿನಿಂದ ಹೋಗಿ ಆ ಕೆಟ್ಟ ಅಂಶಗಳನ್ನು ತೆಗೆಯೋ ಒಂದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದೆ. ಈಗ ಡಿಸ್ಟ್ರಿಕ್ಟಿಗೂ ಇದನ್ನು ತಲುಪೋ ವ್ಯವಸ್ಥೆಗಳು ಶುರು ಆಗ್ತಾ ಇದೆ ಹೊರತು ಇದು ಯಾಕೆ ಆಗ್ತಾ ಇದೆ, ಇದನ್ನು ನಿವಾರಣೆ ಮಾಡೋದು ಹೆಂಗೆ ಅಂತ ಯೋಜನೆಗಳು ಇಲ್ಲ. ಸೊ ಈ ಅವೇರ್ನೆಸ್ ಅಂದರೆ ಅವಗಾಹನೆ, ಇದರಿಂದ ಈ ತೊಂದರೆಗಳು ಆಗ್ತಾ ಇವೆ ಅನ್ನೋದು ನಮ್ಮ ಜನರಿಗೆ ತಲುಪಿಸೋ ಒಂದು ಕಾರ್ಯ ನಡಿಬೇಕು. ಈ ಪ್ರೋಟೀನ್ ಮತ್ತೆ ಬೇಕೇ ಬೇಡವಾ ಅಂತ ನೀವು ಕೇಳುವುದು, ಬೇಕು, ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಬೇಕು. ಎಷ್ಟು ಬೇಕು ಅನ್ನೋದು ನಮ್ಮ ತಲೆಗೆ ಅರ್ಥ ಆಗ್ಬೇಕು. ಈಗ ನೀವು 1 ಎಕರೆ ಭೂಮಿಯಲ್ಲಿ ಬೇಳೆಕಾಳು ಬೆಳೆಸಿದ್ರೆ ಸಹಜವಾಗಿ 2 ಕ್ವಿಂಟಲಿಂದ 2.5 ಕ್ವಿಂಟಲ್ ಬೆಳೆಯುತ್ತೆ. ಅದೇ 1 ಎಕರೆಯಲ್ಲಿ ದವಸ ಧಾನ್ಯಗಳು ಅಂದರೆ ಹಾರ್ಕ ಆಗಲಿ, ನವಣೆ ಆಗಲಿ, ಗೋಧಿ ಆಗಲಿ ಹತ್ತಿರ 10 ಕ್ವಿಂಟಲ್ ಬೆಳೀತಾರೆ. ಇದು ಸಹಜವಾಗಿ. ಈ ಕೆಮಿಕಲ್ಸ್ ಹಾಕಿ ಗೊಬ್ಬರ ಹಾಕಿ ಅದರ ಬಗ್ಗೆ ನಾನು ಮಾತಾಡ್ತೀನಿ. ಅಂದರೆ ದೇವರು ಕೊಟ್ಟಿರೋ ರೇಷಿಯೋ ಏನು ಅಲ್ಲಿ? ಸೊ 2 ಕ್ವಿಂಟಲು 10 ಕ್ವಿಂಟಲ್ ಅಂದರೆ 1:5 ಆರ್ 1:4 ತನಕ ಇರ್ಬೋದು.
ಸೊ ಅಷ್ಟಕ್ಕಿಂತ ಮೇಲೆ ತಿನ್ನಕ್ಕೆ ಶುರು ಮಾಡಿದರೆ ಕಿಡ್ನಿ ಮೇಲೆ ಒತ್ತಡ ಶುರು ಆಗುತ್ತೆ. ಓಕೆ. ನೀವು ನಮ್ಮ ಹಿಂದಿನ ರೆಸಿಪೀಸ್ ಇಡ್ಲಿ, ದೋಸೆ ಇವೆಲ್ಲ ಈ ಒಂದು ಸೂತ್ರವನ್ನು ಪಾಲನೆ ಮಾಡಿಕೊಂಡು ಸಾವಿರಾರು ವರ್ಷ ನಾವು ಅಡುಗೆ ಮಾಡ್ಕೊಂಡು ತಿಂತಾ ಬಂದಿದ್ದು. ಈ ಕಿಡ್ನಿ ಪ್ರಾಬ್ಲಮ್ಸ್ ಹಿಂದೆ ಇರಲಿಲ್ಲ. ಯಾಕಂದರೆ ನಾವು ಪ್ರೋಟೀನ್ ಅಂತ ಹೆಸರಿಟ್ಕೊಂಡು ಹೆಚ್ಚಾಗಿ ತಿನ್ನೋ ಒಂದು ಅಭ್ಯಾಸಗಳು ಇರಲಿಲ್ಲ. ಇನ್ನೂ ಮೋಸ ಏನಾಗಿದೆ ಅಂದರೆ, ಈಗ ಈ ಮಾಂಸ ಮೊಟ್ಟೆ ಅಂತ ಈ ನಾನ್ ವೆಜ್ ಅವರು ತಿಂತಾ ಇದ್ದಾರೆ. ಈ ವೆಜ್ ಅವರು ಅಯ್ಯೋ ಅವರೆಲ್ಲ ಏನೋ ತಿಂದು ನಾವು ತಿನ್ನಬೇಕು ಅಂತ ಮೊಳಕೆ ಕಾಳು ಜಾಸ್ತಿ ತಿನ್ನಿರಿ, ಇದರಲ್ಲಿ ಪ್ರೋಟೀನ್ ಇದೆ, ಪ್ಲ್ಯಾಂಟ್ ಪ್ರೋಟೀನ್. ಯಾವ ಪ್ರೋಟೀನ್ ಆದರೂ ಪ್ಲ್ಯಾಂಟ್ ಪ್ರೋಟೀನ್ ಈಸ್ ಈಸಿ ಟು ಡೈಜೆಸ್ಟ್. ಮಾಂಸದ ಅಂದರೆ ನಾನ್ ವೆಜ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಷ್ಟ, ಡಿಫಿಕಲ್ಟ್ ಆ್ಯಂಡ್ ವಿ ಆರ್ ಯೂಸ್ ಟು ಅಂತಾನು ಹೇಳ್ಕೊಂಡಿರೋದು. ಯಾವುದೂ ಪ್ರೋಟೀನ್ ಹೆಚ್ಚಾಗಿ ಇರಬಾರ್ದು. ಅದು ಮಾಂಸಾಹಾರಿಗಳಾಗಿರಬಹುದು, ಶಾಕಾಹಾರಿಗಳಾಗಿರಬಹುದು. ನಿಮಗೆ 10 ಗ್ರಾಮ್ಕ್ಕಿಂತ ಕಮ್ಮಿ ಇರಬೇಕು. ಎಲ್ಲಿ 10 ಗ್ರಾಮು? ನೀವು ಊಟ ಮಾಡೋದರಲ್ಲಿ ಅಂದರೆ ನಿಮ್ಮ 100 ಗ್ರಾಮ್ ತಿಂದರೆ ಅದರಲ್ಲಿ 10 ಗ್ರಾಮ್ ಪ್ರೋಟೀನ್ ಇರಬೇಕು. ಆದರೆ ಈಗ ತಜ್ಞರು ಏನು ಹೇಳ್ತಾ ಇದ್ದಾರೆ, 1 ಗ್ರಾಮ್ ಟು 1 kg ಬಾಡಿ ವೆಯ್ಟ್ ಅಂತ ಹೇಳಕ್ಕೆ. ಪರ್ ಬಾಡಿ ವೆಯ್ಟ್ ಅದು ಅಲ್ಲಿಂದ ಬಂತು ಯಾರಿಗೂ ಗೊತ್ತಿಲ್ಲ. 1 kgಗೆ 1 ಗ್ರಾಮ್ ಅಂದರೆ ನೀವು 50 kg ಇದ್ದರೆ 50 ಗ್ರಾಮ್ ಪ್ರೋಟೀನ್ ತಿನ್ನಬೇಕು. ಅಂದರೆ ಇದರ ಲಾಜಿಕ್ ಏನು? ಅವ್ರಿಗೆ ಈ ಪ್ರೋಟೀನ್ ರೆಡಿ ಮಾಡಿರೋದು ಮಾರಾಟ ಮಾಡಿಕೊಡೋದು ಒಂದು ಉದ್ದೇಶ. ಜೊತೆಗೆ ಹಾಸ್ಪಿಟಲ್ಗೂ ಅದು ಬೇರೆ ವಿಷಯ. ಲೆಟ್ಸ್ ನಾಟ್ ಬಾದರ್ ಅಬೌಟ್. ಐ ಆಮ್ ಟಾಕಿಂಗ್ ವೈ ಪ್ರೋಟೀನ್ ಮೇಲೆ ಹಿಂಗಾಗಿದೆ. ಈ ದೊಡ್ಡ ಪ್ರಮಾಣದಲ್ಲಿ ಕೃತಕವಾಗಿ ಬೆಳೀತಾ ಇರ್ತಕ್ಕಂಥ ಮಾಂಸದ ಪದಾರ್ಥಗಳನ್ನು ಉತ್ಪಾದನೆ ಮಾಡೋಕ್ಕೆ ಬೇಕಾಗಿದ್ದ ಸೋಯಾಬೀನು, ಮೆಕ್ಕೆಜೋಳ, ಇನ್ನು ಬೇರೆ ಏನೂ ಇಲ್ಲ. ಇವು ಕೃತಕವಾಗಿ ಜೆನೆಟಿಕಲಿ ಮಾಡಿಫೈಡ್ ಮಾಡಿ ಮಾಡ್ತಾ ಇವೆ. ಸೊ ಇದು ಕಥೆ. ಸೊ ನಮ್ಮ ಕಿಡ್ನಿಗಳು ಯಾಕೆ ಹಾಳಾಗ್ತಾ ಇವೆ ಅಂದರೆ, ನಮ್ಮ ಮೆದುಳುಗಳಲ್ಲಿ ಭ್ರಮೆ ಹುಟ್ಟಿಸ್ತಾರೆ, ಪ್ರೋಟೀನ್ ನ್ಯಾರೇಟಿವ್ ಅಂತ. ಹಿಂದೆ ನಿಮಗೆ ಹಾಲು ಒಳ್ಳೆಯದು ಅಂತ ಹೇಳಿ ಹೆಣ್ಮಕ್ಳ ಋತು ಚಕ್ರವನ್ನು ಹಾಲು ಮಾಡಿದ್ದು ಉಂಟು. ಈ ರೀತಿ ತಮ್ಮ ಪದಾರ್ಥಗಳನ್ನು ಮಾರಾಟ ಮಾಡಿಕೊಳ್ಳೋ ಒಂದು ಭರಾಟೆಯಲ್ಲಿ ನಾವು ನಮ್ಮ ಆರೋಗ್ಯವನ್ನು ಕಳ್ಕೊತಾ ಇದ್ದೀವಿ. ಸೊ ಜನರಿಗೆ ನನ್ನ ಕಡೆಯಿಂದ ಮನವಿ ಏನಂದರೆ, ತಿನ್ನಿರಿ, ಪ್ರೋಟೀನ್ ಬೇಕು. ಶಾಕಾಹಾರ ಪ್ರೋಟೀನ್ ಈಸ್ ದ ಬೆಸ್ಟ್. ನೀವು ಮಾಂಸಾಹಾರಿಗಳಾಗಿದ್ದರೆ ಶಾಕಾಹಾರಿಗಳಾಗಿ ಪರಿವರ್ತನೆ ಆಗಿ ತುಂಬ ಒಳ್ಳೆಯದಾಗತ್ತೆ. ಅದರಲ್ಲೂ ಸೋಯಾಬೀನ್ ಪ್ರೋಟೀನ್ ಅಂತೂ ಮುಟ್ಟಕ್ಕೆ ಹೋಗಬೇಡಿ. ಯಾಕಂದರೆ ಅದರಲ್ಲಿ ಆ ಹರ್ಬಿಸೈಡು ನಿಮ್ಮ ರಕ್ತವನ್ನು ನಾಶ ಮಾಡುತ್ತೆ. ಕ್ಯಾನ್ಸರ್ ಬಂದರೂ ನನಗೆ ಆಶ್ಚರ್ಯ ಇಲ್ಲ. ಸೊ ಇದೊಂದು ಎಚ್ಚರಿಕೆ. ಸೊ ನಮ್ಮ ಹಳೇ ಬೇಳೆಕಾಳುಗಳು, ಇದು ಸೋಯಾಬೀನು ಅಲ್ಲೆಲ್ಲೋ ಚಳಿ ಪ್ರದೇಶಗಳಲ್ಲಿ ಬೆಳೀತಕ್ಕಂಥ ಬೇಳೆಕಾಳು, ಅದರಲ್ಲೂ ಒಂದು. ನಮ್ಮ ಅವರೆಕಾಯಿ ಈಸ್ ಗುಡ್. ನಮ್ಮ ಬೀನ್ಸ್, ರಾಜ್ಮಾ ಬೀನ್ಸು, ಹೆಸರು ಕಾಳು ಈಸ್ ವೆರಿ ಗುಡ್. ಬಟ್ ನಾವು ಮೋಸ ಏನು ಮಾಡ್ಕೋತಾ ಇದ್ದೀವಿ ಅಂದರೆ, ಅದರಲ್ಲಿ ಮೇಲೆ ಹೊಟ್ಟನ್ನು ಬಿಸಾಕಿ ಬರೀ ಹಿಟ್ಟು ಪ್ರೋಟೀನು ತಿಂತಾ ಇದ್ದೀವಿ. ಅದು ಒಂದು ದೊಡ್ಡ ತಪ್ಪು. ಬಟ್ ಏನಾಗಿದೆ, ವ್ಯಾಪಾರ, ಈ ಇನ್ಫ್ಲೂಯೆನ್ಸಸ್ಸು ಇವೆಲ್ಲ ಜಾಸ್ತಿಯಾಗಿ ನಾವೆಲ್ಲರೂ ಹೆಚ್ಚು ಪ್ರೋಟೀನ್ ಇರೋ ಆಹಾರವನ್ನು ಪನ್ನೀರು ನೋಡಿ, ಹಾಲನ್ನು ಗಟ್ಟಿ ಮಾಡಿ ಪನ್ನೀರ್ ಮಾಡಿ ಎಲ್ಲರೂ KG ಗಟ್ಟಲೆ ತಿನ್ನಿಸ್ತದೆ. ಅದು ತುಂಬ ಮೋಸ. ಸೊ ಈ ಪ್ರೋಟೀನ್ ಒಳ್ಳೆಯದು ಅನ್ನೋ ಒಂದು ನ್ಯಾರೇಟಿವ್ನ ಬಿಲ್ಡ್ ಮಾಡಿ ನಾವು ಕಿಡ್ನಿ ಪೇಷಂಟ್ಸನ್ನು ತಯಾರು ಮಾಡ್ತಾ ಇದ್ವಿ. ಅದು ತಯಾರಾದರೆ ವಾರಕ್ಕೆ 1 ಸತಿ 2 ಸತಿ ಡಯಾಲಿಸಿಸ್ ಮಾಡ್ಕೊಳ್ಳೋದು, ಅದೊಂದು ದೊಡ್ಡ ಬಿಸ್ನೆಸ್ ಆ್ಯಸ್ ಯೂಶುವಲ್. ಸೊ ಇದಕ್ಕೆಲ್ಲ ಒಂದಕ್ಕೊಂದು ಗಂಟಾಗಿದೆ. ಸೊ ಪ್ರೋಟೀನ್ ಬೇಕು ನಮಗೆ. ನಮ್ಮ ದೇಹದಲ್ಲಿ ಎನ್ಸೈಮ್ಸು, ಮೈಟೊಕಾಂಡ್ರಿಯಾ ಇವೆಲ್ಲ ನಮ್ಮ ಜೀವ ಪ್ರಕ್ರಿಯೆಗಳು ನಡೆಯೋದು ಪ್ರೋಟೀನ್ಗಳ ಸಹಾಯದಿಂದ. ಪ್ರೋಟೀನನ್ನು ನಾವು ಬರ್ನ್ ಮಾಡಲ್ಲ, ಗ್ಲೂಕೋಸನ್ನು ಬರ್ನ್ ಮಾಡ್ತೀವಿ. ಸೊ ಬೇಳೆಕಾಳಕ್ಕಿಂತ ನಮಗೆ ಧಾನ್ಯಗಳಲ್ಲಿ ಈ ಅದ್ಭುತವಾದ ಆಹಾರ ಇದೆ, ಬರ್ನ್ ಮಾಡಿ ಶಕ್ತಿ ಪಡೆಯೋದು. ಬಟ್ ಶಕ್ತಿ ಪಡೆಯೋದಕ್ಕೆ ಬೇಕಾದ ಆ ಪರಿಕರಗಳು ಏನಂದರೆ ಪ್ರೋಟೀನ್. ಆ ವ್ಯವಸ್ಥೆ ಜಾಸ್ತಿ ಬೇಕಾಗಿಲ್ಲ. ಒಂದು ಸತಿ ನೀವು ಕುರ್ಚಿ ತಗೊಂಡ್ರೆ ಕುರ್ಚಿ ಮೇಲೆ ಕೂತ್ಕೋಬೋದು. ಕುರ್ಚಿಯನ್ನು ನಾವು ಬರ್ನ್ ಮಾಡಲ್ಲ. ಸೊ ಕುರ್ಚಿ ಇರುತ್ತೆ ತುಂಬ ದಿವಸ, ಅದನ್ನೇ ರೊಟೇಟ್ ಮಾಡಿಕೊಂಡು ರೀಸೈಕಲ್ ಮಾಡಿಕೊಂಡು ಬಳಸ್ತಾ ಇರ್ತದೆ ನಮ್ಮ ದೇಹ ಅಲ್ಲ, ಎಲ್ಲ ಜೀವಕೋಶಗಳು ಆ ಕೆಲಸ ಮಾಡ್ತಾರೆ. ಬೇಕಿದ್ದನ್ನು, ಸಿಗದೇ ಇರೋದನ್ನು ಡೈಜೆಸ್ಟ್ ಮಾಡಿ ಬಿಸಾಕೋದಿಲ್ಲ, ಅದನ್ನು ರೀಸೈಕಲ್ ಮಾಡ್ಕೊಳ್ತಾ ಇರುತ್ತೆ. ಸೊ ಈ ವ್ಯವಸ್ಥೆಯನ್ನು ನಾವು ಅರ್ಥ ಮಾಡಿಕೊಂಡ್ರೆ ಪ್ರೋಟೀನನ್ನು
ಕಮ್ಮಿ ಪ್ರಮಾಣದಲ್ಲಿ ತಿನ್ನಬೇಕು. ಸೊ ಅಪ್ ಟು ನನ್ನ ಲೆಕ್ಕಾಚಾರದಲ್ಲಿ ಆ್ಯಸ್ ಅ ಸೈಂಟಿಸ್ಟ್ 8 to 10 grams ಆಫ್ ಪ್ರೋಟೀನ್ ಪರ್ 100 grams ಆಫ್ ಮೀಲ್. ಮೀಲ್ ಓಕೆ. ಅಲ್ಲಿ ಬಾಡಿ ವೇಟ್ ಎಲ್ಲ ಇಲ್ಲ, ಇವಾಗ 100 kg ಇದೆ ಅಂದರೆ 100 ಗ್ರಾಮ್ ಪ್ರೋಟೀನ್ ಅಂದರೆ ನೀವು ಹತ್ತತ್ರ ಎಷ್ಟು ಅಪ್ರಾಕ್ಸಿಮೇಟ್ಲಿ 500 grams ಆಫ್ ಮಾಂಸ ತಿನ್ನಬೇಕು ಅಂತ ಆಗುತ್ತೆ. ಅದು ನಾಟ್ ದ ರೈಟ್ ವೇ ಆಫ್ ಡೂಯಿಂಗ್ ಥಿಂಗ್ಸ್. ಸೊ ಇಟ್ ಈಸ್ ದ ಮೀಲ್ ಪರ್ ಮೀಲ್. ಸೊ ನೀವು 100 kg ಇರ್ಬೋದು, ಬಿಕಾಸ್ ನಿಮ್ಮ ಸಿಸ್ಟಮ್ ಹ್ಯಾಸ್ ಟು ಟೇಕ್ ಕೇರ್ ಆಫ್ ಇಟ್. ಸೊ ಇದು ಈ ಪ್ರೋಟೀನು, ಈ ಕಿಡ್ನಿ, ಇದರದ ಬಗ್ಗೆ ಒಂದು ವಿಸ್ತಾರವಾದ ವಿವರಣೆ ಜನರಿಗೆ ತಿಳುವಳಿಕೆ ಆಗೋದಕ್ಕೆ ಇದು ತುಂಬ ಸಹಾಯಕಾರಿಯಾಗತ್ತೆ ಅಂತ ಅಂದ್ಕೊಳ್ಳಿ. ಅಂದರೆ ಕಿಡ್ನಿ ಪ್ರಾಬ್ಲಮ್ ಇದ್ದು ಡಯಾಲಿಸಿಸ್ ಮಾಡ್ಕೊಳ್ತಾ ಇದ್ದರೆ ಪ್ರೋಟೀನನ್ನು ಕಮ್ಮಿ ಮಾಡಿ ನಿಮ್ಮ ಊಟದಲ್ಲಿ, ನೀವು ಬೇಗ ಚೇತರಿಸ್ಕೊಳ್ತೀರ. ಅಂಬಲಿ ಅಂತ ನಾವು ಮಾತಾಡಿದ್ವಿ, ಸಿರಿಧಾನ್ಯಗಳ ಅಂಬಲಿಯಲ್ಲಿ ಆ ಸೂಕ್ಷ್ಮ ಜೀವಿಗಳು ನಮ್ಮ ಈ ನೆಫ್ರಾನ್ಸ್ ಮೂತ್ರಪಿಂಡಗಳ ಜೀವಕೋಶಗಳನ್ನು ಸುಧಾರಿಸೋ ಒಂದು ಕೆಲಸ ಮಾಡೋದಕ್ಕೆ ನೀವು ಜಾಗ ಮಾಡಿಕೊಟ್ರೆ ಅದು ರಿಪೇರಿನೂ ಆಗುತ್ತೆ. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್, ಒಂದು 6 months to 1 year ನೀವು ಡಯಾಲಿಸಿಸ್ಗೆ ಹೋಗ್ತಾ ಇದ್ರು, ಅದರಿಂದ ಹೊರಗಡೆ ಬರೋ ಒಂದು ದಾರಿನೂ ನಿಮಗೆ ಸಿಗುತ್ತೆ. ಯಾವ ಸಿರಿಧಾನ್ಯ ಸಹಾಯ ಮಾಡುತ್ತೆ ಸರಿ ಕಿಡ್ನಿ ಹೆಚ್ಚಾಗಿ ಊದಲು ಊದಲು 3 ದಿವಸ ತಿನ್ನಿ, ಮಿಕ್ಕಿದ್ದು ಧಾನ್ಯನೂ ತಿನ್ನಬೇಕು. ಸೊ ಊದಲಲ್ಲಿ ಆ ಪೀಚು ಪದಾರ್ಥ, ಆ ನಾರಿನಲ್ಲಿ ಶಕ್ತಿ ಸಾಮರ್ಥ್ಯ ಇದೆ. ಬಟ್ ಈ ಎಲ್ಲ ಸಿರಿಧಾನ್ಯಗಳು ಒಂದಕ್ಕೊಂದು ಹೊಂದಾಣಿಕೆ ಮಾಡಿಕೊಂಡು ನಿಮಗೆ ಸಹಾಯ ಮಾಡುತ್ತೆ. ನಾವು ಲಾಸ್ಟ್ ಟೈಮು ಪ್ರೋಟೋಕಾಲ್ ಅಂತ PDF ಅದರಲ್ಲಿ ಬರೆದಿದ್ದೀವಿ ಈ ವಿಷಯಗಳ ಬಗ್ಗೆ. ಅದನ್ನು ಗಮನಿಸಿ ನೀವು ನಿಮ್ಮ ಈ ಕಿಡ್ನಿ ಪ್ರಾಬ್ಲಮ್ಸನ್ನು ಸರಿ ಮಾಡ್ಕೋಬೋದು ಅಂತ ಎಲ್ಲರಿಗೂ ತಿಳಿಸೋಕ್ಕೆ ಇಷ್ಟಪಡುತ್ತೆ. ಓಕೆ ಸರ್, ಹಾಗೇನೆ ಕಳೆದ ಬಾರಿ ನೀವು ಹೇಳಿದ್ರೆ ಚಿಕ್ಕ ಮಕ್ಕಳು ಕೂಡ ಡಯಾಲಿಸಿಸ್ಗೆ ಹೋಗ್ತಾ ಇದ್ದಾರೆ, ಇವಾಗ ಅವರ ಕಿಡ್ನಿ ಕೂಡ ಹಾಳಾಗ್ತಾ ಇದೆ ಅಂತ. ಸೊ ಚಿಕ್ಕ ಮಕ್ಕಳಲ್ಲಿ ಯಾಕೆ ಈ ಸಮಸ್ಯೆ ಕಂಡು ಬರ್ತಿದೆ? ಅದಕ್ಕೂ ಇದೇ ಕಾರಣ? ಸೇಮ್ ಪ್ರೋಟೀನ್ ಹೆಚ್ಚಾಗಿ ತಿನ್ನಿಸ್ತಾ ಇರೋದ್ರಿಂದ. ಮೊಟ್ಟೆ ಚಿಕ್ಕ ಮಕ್ಕಳಿಗೆ 2 ವರ್ಷ 3 ವರ್ಷ ಮಕ್ಕಳಿಗೇನೆ ಒಂದು ಮೊಟ್ಟೆ ಫುಲ್ಲು ತಿನ್ಸೋಕ್ಕೆ ಶುರು ಮಾಡಿ. ಇದು ತಪ್ಪು ಗ್ರಹಿಕೆ, ತಪ್ಪು ಅಭ್ಯಾಸಗಳು. ಓಕೆ ಸರ್, ಯಾವ ವಯಸ್ಸಿನವರಲ್ಲಿ ಹೆಚ್ಚು ಕಿಡ್ನಿ ಸಮಸ್ಯೆ ಕಂಡು ಬರ್ತಿದೆ ನೀವು ನೋಡೋ ಹಾಗೆ? ನಿಮ್ಮ ಇಲ್ಲ, ಮುಂಚೆ 60 ವರ್ಷಕ್ಕೆ ಶುರು ಆಗೋದು, ಅಲ್ಲಿ ಇಲ್ಲಿ ಒಬ್ಬರಿಗೆ 1000 ಜನಕ್ಕೆ, ಈಗ 100ಕ್ಕೆ 20 ಜನಕ್ಕೆ ಬಂದ್ಬಿಟ್ಟು 30 years ವಯಸ್ಸಿದ್ದ ಜನರಿಗೂ ಶುರು ಆಗ್ತಾ ಇದೆ. ಸೊ ಇದರದ ಪ್ರಮಾಣ ಹೆಚ್ಚಾಗ್ತಾ ಇದೆ. ಯು ಕ್ಯಾನ್ ಸಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ನಾವು ಡಯಾಲಿಸಿಸ್ ಸೆಂಟರ್ಸ್ ಓಪನ್ ಮಾಡ್ತೀವಿ ಅಂತ ಗೌರ್ಮೆಂಟ್ಗೆಲ್ಲ ಡಿಕ್ಲೇರ್ ಮಾಡ್ತಾ ಇದೆ ಅಂದರೆ ಅದು ಎಷ್ಟು ಜನ ತಯಾರು ಮಾಡ್ತಾ ಇದೀವಿ ಅಂತ ಯೋಚನೆ ಮಾಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಕಿಡ್ನಿಗೆ ಸಂಬಂಧಪಟ್ಟ ಹಾಗೆ ತುಂಬ ಉಪಯುಕ್ತವಾದಂಥ ವಿಶೇಷ ಮಾಹಿತಿನ ಕೊಟ್ಟಿದ್ದೀರಾ. ಧನ್ಯವಾದ ನಿಮಗೆ. ನಮಸ್ಕಾರ. ನೋಡಿದ್ರಲ್ಲ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಸಬ್ಜೆಕ್ಟ್ನೊಂದಿಗೆ ಡಾಕ್ಟರ್ ಖಾದರ್ ಸರ್ ನಮ್ಮ ಜೊತೆ ಇರ್ತಾರೆ. ಅಲ್ಲಿವರೆಗೂ ನಮಸ್ಕಾರ.